ಕುಮಾರ್ ಚೌಹಾಣ್ 2021 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಸ್ನೇಹಿತರೆ, ತಮಗೆಲ್ಲರಿಗೂ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿವರೆಗೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ನೀವೇನಾದರೂ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದರಲ್ಲಿ ಬರ್ತಕ್ಕಂಥ ಉತ್ತಮ ಅಂಶಗಳನ್ನು ಪಡ್ಕೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಫೇಸ್ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ 100% ಕ್ಲಿಕ್ ಆಗ್ತೀರಿ ಅಂತ ಹೇಳಿ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಈಗ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷ ದಿನವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಮತದಾರರ ದಿನ. 2021 ಜನವರಿ 25ನೇ ತಾರೀಕಿನ ಈ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಜನವರಿ 25. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಮತದಾರರ ದಿನ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಸಂವಿಧಾನ ಜಾರಿಗೆ ಬರಲಿಕ್ಕೆ ಇನ್ನು ಒಂದು ದಿನ ಬಾಕಿ ಇತ್ತು. ನಾವು ಜನವರಿ 25ನೇ ತಾರೀಕಿನ ದಿನದಂದು ನಾವು ರಾಷ್ಟ್ರೀಯ ಮತದಾರರ ದಿನ ಅಂತ ಯಾಕೆ ಕರಿತೀವಿ, ಇದರ ಹಿನ್ನೆಲೆ ಏನು, ಇದರ ವಿಚಾರವಾಗಿ ನಾವು ಸ್ವಲ್ಪ ವಿಷಯಗಳನ್ನು ಮಾತಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ, ನಾವು ಜನವರಿ 25ರ ರಾಷ್ಟ್ರೀಯ ಮತದಾರರ ದಿನ. ಜನವರಿ 25ರ ರಾಷ್ಟ್ರೀಯ ಮತದಾರರ ದಿನ ಕೇಳಿ. ಜನವರಿ 25ರ ವಿಶೇಷತೆ ನಿಮಗೆಲ್ಲ ಗೊತ್ತು ಸ್ನೇಹಿತರೆ. 1947ರ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆನ ಹೊಂದಲಿಕ್ಕೆ ನಮಗೆ ತೊಂದರೆ ಇತ್ತು. ಆದಾಗ್ಯೂ ಕೂಡ ನಮ್ಮ ಸಂವಿಧಾನದ ರಚನಾ ಸಭೆಯ ಸದಸ್ಯರೆಲ್ಲ ಸೇರಿಕೊಂಡು 14 ಜನರ ಒಂದು ತಾತ್ಕಾಲಿಕ ಸರ್ಕಾರವನ್ನು 1947ರಿಂದ 1951-52ನೇ ಇಸ್ವಿಯವರೆಗೆ ಸಾರ್ವತ್ರಿಕ ಚುನಾವಣೆಗಳು ನಡೆಯುವವರೆಗೆ, ಭಾರತ ದೇಶದಲ್ಲಿ ಪ್ರಥಮವಾಗಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳು ನಡೆಯುವವರೆಗೆ ಒಂದೇ ಒಂದು ತಾತ್ಕಾಲಿಕ ಸರ್ಕಾರವನ್ನು ಮಾಡಿಕೊಳ್ತಾರೆ. ಈ ತಾತ್ಕಾಲಿಕ ಸರ್ಕಾರದ 14 ಖಾತೆಗಳು, ಆ 14 ಖಾತೆಗಳ ಒಂದು ಸಚಿವರು ಏನಿದ್ರಲ್ಲ, ಮಂತ್ರಿಗಳು ಏನಿದ್ರಲ್ಲ, ಅವರೆಲ್ಲ ಸೇರಿಕೊಂಡು 1951ನೇ ಇಸ್ವಿಯವರೆಗೂ ನಮ್ಮ ಭಾರತ ದೇಶವನ್ನು ಮುನ್ನಡೆಸ್ಕೊಂಡು ಬರ್ತಾ ಇರ್ತಾರೆ ಸ್ನೇಹಿತರೆ. ಸೊ ಜನವರಿ 25ರ ವಿಶೇಷತೆಯನ್ನು ನೋಡೋದಾದರೆ, ಯಾಕೆ ಕರಿಬೇಕು ನಾವು ಜನವರಿ 25ನೇ ತಾರೀಕನ್ನೇ ಯಾಕೆ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಕರಿಬೇಕು ಅಂತ ಅನ್ನೋದಾದರೆ, ಭಾರತ ದೇಶದಲ್ಲಿ ಇವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಸ್ನೇಹಿತರೆ, ನಮ್ಮ ಭಾರತ ಸರ್ಕಾರ ನಮ್ಮ ಸಂವಿಧಾನದ ಅಡಿಯಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ. ಇಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದೆ ಅಂತಂದರೆ, ಈ ಪ್ರಜಾಸತ್ತಾತ್ಮಕ ಎಂಬತಕ್ಕಂಥ ವರ್ಡನ್ನು ನಾವು ಈ ಪ್ರಸ್ತಾವನೆ ಎಂಬತಕ್ಕಂಥ ಒಂದು ಪೂರ್ವ ಪೀಠಿಕೆನ ಸೇರಿಸ್ಕೊಂಡಿದ್ದೀವಿ ನಮ್ಮ ಸಂವಿಧಾನಕ್ಕೆ. ಈ ಪೂರ್ವ ಪೀಠಿಕೆ ಅಥವಾ ಪೀಠಿಕೆ ಅಂತ ಏನು ಕರಿತೀವಲ್ಲ, ಪ್ರಿಯಾಂಬಲ್ ಅಂತ ಹೇಳಿ ಏನು ಕರಿತೀವಲ್ಲ, ಅಲ್ಲಿ ಒಂದು ಪ್ರಜಾಸತ್ತಾತ್ಮಕ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಅದರ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಈ ರೀತಿಯಾಗಿ ನಮ್ಮ ಪ್ರಸ್ತಾವನೆ ಸಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಒಂದು ವರ್ಡ್ ಪ್ರಜಾಸತ್ತಾತ್ಮಕ ಎಂಬತಕ್ಕಂಥ ವರ್ಡನ್ನು ನಾವು ನೋಡ್ತೀವಿ. ಅಮೆರಿಕಾದ 16ನೇ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ರಹಂ ಲಿಂಕನ್ ರವರು ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಪದ್ಧತಿಯನ್ನು ನಾವು ಪ್ರಜಾಪ್ರಭುತ್ವ ಅಂಥೇಳಿ ಕರಿತೀವಿ. ಸೊ ಈ ಹೇಳಿಕೆಯಿಂದ ಪ್ರೇರೇಪಿತರಾಗಿರ್ತಕ್ಕಂಥ ನಮ್ಮ ಸಂವಿಧಾನದ ರಚನಾಕರ್ತರು ಸ್ನೇಹಿತರೆ, ಭಾರತ ದೇಶದಲ್ಲಿ ಈ ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆನ ಯಾಕೆ ಅಳವಡಿಸ್ಕೋಬಾರ್ದು ಅಂಥೇಳಿ ಯೋಚನೆಯನ್ನು ಮಾಡಿ ಅಂತಿಮವಾಗಿ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ಜಾರಿಗೆ ತರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ, ನಮ್ಮ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಸ್ನೇಹಿತರೆ, ಇಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ವೋಟ್ ಮಾಡೋದ್ರ ಮೂಲಕ, ಅಂದರೆ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ ನಾವು ವೋಟನ್ನು ಮಾಡ್ತೀವಿ, ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಆ ಪ್ರತಿನಿಧಿಗಳು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ.
ಸೊ ಇಂತಹ ವ್ಯವಸ್ಥೆಯನ್ನು ನಾವು ಪ್ರಜಾಪ್ರತಿನಿಧಿ ಆಡಳಿತ ಅಂತ ಹೇಳಿ ಕರಿತೀವಿ. ಸೊ ಪ್ರಜಾಪ್ರಭುತ್ವ ಆಡಳಿತ ಅಂತ ಹೇಳಿ ಕರಿತೀವಿ. ಸರ್, ಹಾಗಾದರೆ ಜನವರಿ 25ನೇ ತಾರೀಕನ್ನು ನಾವು ಯಾಕೆ ರಾಷ್ಟ್ರೀಯ ಮತದಾರರ ದಿನ ಅಂತಾನೆ ಕರಿಬೇಕು? ಜನವರಿ 25ನೇ ತಾರೀಕನ್ನು ನಾವು ಯಾಕೆ ರಾಷ್ಟ್ರೀಯ ಮತದಾರರ ದಿನ ಅಂತಾನೆ ಕರಿಬೇಕು ಅಂತ ಅನ್ನೋದು ಈಗ ನೀವು ನೋಡೋದಾದರೆ, ಸೊ ಜನವರಿ 25ನೇ ತಾರೀಕು ನೋಡಿ, ಜನವರಿ 25ನೇ ತಾರೀಕು. ಸೊ ಜನವರಿ 25ನೇ ತಾರೀಕನ್ನು ನಾವು ಯಾಕೆ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಕರಿಬೇಕು? ನಿಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಭಾರತ ದೇಶ 1950 ಜನವರಿ 25ನೇ ತಾರೀಕಿಗೆ ನಮ್ಮ ಸಂವಿಧಾನ ಜಾರಿಗೆ ಬರಲಿಕ್ಕೆ ಇನ್ನು ಒಂದು ದಿನ ಬಾಕಿ ಇತ್ತು. ಜನವರಿ 25ನೇ ತಾರೀಕು ಒಂದು ದಿನ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ನಾವು ಕೇಂದ್ರ ಚುನಾವಣಾ ಆಯೋಗವನ್ನು ನಾವು ಸ್ಥಾಪನೆ ಮಾಡ್ಕೊಳ್ತೀವಿ. ಕೇಂದ್ರ ಚುನಾವಣಾ ಆಯೋಗ ಜನವರಿ 25ನೇ ತಾರೀಕಿಗೆ ಕೇಂದ್ರ ಚುನಾವಣಾ ಆಯೋಗವು ಅಸ್ತಿತ್ವಕ್ಕೆ ಬರುತ್ತೆ. ಈ ಜನವರಿ 25ನೇ ತಾರೀಕಿನ ದಿನದಂದು ನಾವು ಚುನಾವಣಾ ಆಯೋಗವನ್ನು ನಾವು ಅಸ್ತಿತ್ವಗೊಳಿಸ್ಕೊಂಡಿದ್ದರಿಂದ ನಾವು ಆ ದಿನವನ್ನು ನಾವು ಭಾರತ ದೇಶದ ರಾಷ್ಟ್ರೀಯ ಮತದಾರರ ದಿನ ಅಂಥೇಳಿ ಕರಿತೀವಿ. ಭಾರತ ದೇಶದ ರಾಷ್ಟ್ರೀಯ ಮತದಾರರ ದಿನ. ಆ್ಯಕ್ಚುಲಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26ನೇ ತಾರೀಕಿಗೆ. ಅದಕ್ಕಿಂತ ಮುಂಚೆ ಒಂದು ದಿನ ನಾವು ಭಾರತ ದೇಶದ ಸಂವಿಧಾನಕ್ಕೆ ನಾವು 1950 ಜನವರಿ 25ನೇ ತಾರೀಕಿನಿಂದ ನಾವು ಕೇಂದ್ರ ಚುನಾವಣಾ ಆಯೋಗವನ್ನು ನಾವು ಸ್ಥಾಪನೆ ಮಾಡ್ಕೊಳ್ತೀವಿ. ಇದೇ ಕೇಂದ್ರ ಚುನಾವಣಾ ಆಯೋಗ 1950 ಜನವರಿ 25ನೇ ತಾರೀಕಿಗೆ ಇದು ಸ್ಥಾಪನೆಯಾಗುತ್ತೆ. ಸ್ಥಾಪನೆ ಆದ ನಂತರದಲ್ಲಿ ಸ್ನೇಹಿತರೆ 2010ನೇ ಇಸ್ವಿಗೆ ಏನಾಗುತ್ತೆ, ನಮ್ಮ ಚುನಾವಣಾ ಆಯೋಗ ಜನವರಿ 25ನೇ ತಾರೀಕಿಗೆ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ತನ್ನ 60 ವರ್ಷವನ್ನು ಪೂರೈಕೆ ಮಾಡುತ್ತೆ. ತನ್ನ 60 ವರ್ಷವನ್ನು ಪೂರೈಕೆ ಮಾಡಿ ಇದು ತನ್ನ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತೆ. ಸೊ ಜನವರಿ 25ನೇ ತಾರೀಕು ಅಂತ ಅಂದ ತಕ್ಷಣ ರಾಷ್ಟ್ರೀಯ ಮತದಾರರ ದಿನ ಅನ್ನೋದು ನಮಗೆ ನೆನಪು ಬರ್ತಕ್ಕಂಥ ವಿಷಯ ಸ್ನೇಹಿತರೆ. ಓಕೆ, ಇದಾದ ಮೇಲೆ ನಾವು ಗಮನಿಸಿದಾಗ ನಾವು ಕೆಲವು ವಿಷಯಗಳನ್ನು ನೋಡಿದಾಗ ಸ್ನೇಹಿತರೆ, 1951ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆಗ್ತವೆ. 1952ರಲ್ಲಿ ಚುನಾವಣೆಗಳು ನಡೆದು ಸರ್ಕಾರ ಫಾರ್ಮೇಷನ್ ಆಗುತ್ತೆ. 1951-52ನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆಯಾಗಿ ಚುನಾವಣೆಗಳು ನಡೀತವೆ. ಪ್ರಾರಂಭದಲ್ಲಿ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಅಂತಹ ಏನು ಹೇಳ್ಕೊಳ್ಳುವಂಥ ಒಂದು ಬೆಳವಣಿಗೆಗಳಾಗಿರಲಿಲ್ಲ ಪ್ರಾರಂಭದಲ್ಲಿ. ಬಟ್ ತದನಂತರದಲ್ಲಿ ಇಲ್ಲಿಯವರೆಗೂ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ನಾವು ಚುನಾವಣಾ ವ್ಯವಸ್ಥೆಯಲ್ಲಿ ನೋಡ್ಕೊಳ್ತೀವಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಆಮೇಲೆ ನಮ್ಮ ಭಾರತ ದೇಶದ ಸಂವಿಧಾನದ ನಾವು ವಿಚಾರವನ್ನು ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ನಾವು ಇವತ್ತು ಚುನಾವಣಾ ಆಯೋಗ ಅಂಥೇಳಿ ನಾವೇನು ಅಳವಡಿಸ್ಕೊಂಡಿದ್ದೀವಲ್ಲ, ಅದು ಇಡೀ ಭಾರತ ದೇಶಕ್ಕೆ ಅನ್ವಯವಾಗೋಂಗೆ ಒಂದೇ ಒಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. 1950ನೇ ಇಸ್ವಿಯಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಪ್ರಾವಿಷನನ್ನು ಕೊಟ್ಟಿದ್ದು, ಸೊ ನಮ್ಮ ಸಂವಿಧಾನದಲ್ಲಿ ಪ್ರಾವಿಷನ್ ಕೊಟ್ಟಿದ್ದು ಒಂದೇ ಒಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ. ಈಗಲೂ ಇರೋದು ಭಾರತ ದೇಶದಲ್ಲಿ ಒಂದೇ ಒಂದು ಕೇಂದ್ರ ಚುನಾವಣಾ ಆಯೋಗ. ಇದೇ ಕೇಂದ್ರ ಚುನಾವಣಾ ಆಯೋಗ 1950 ಜನವರಿ 25ನೇ ತಾರೀಕಿಗೆ ಏನು ಸ್ಥಾಪನೆ ಆಯಿತೋ, ಅದು ಆ ಜಾರಿಗೆ ಆದಂಥ ಸಂದರ್ಭದಲ್ಲಿ ಭಾರತ ದೇಶದ ಚುನಾವಣಾ ಆಯೋಗ ಜಾರಿಯಾದಂಥ ಸಂದರ್ಭದಲ್ಲಿ ಸೊ ಒಬ್ಬ ಆಯುಕ್ತರಿಂದ ಕೂಡಿತ್ತು. ಎಷ್ಟು ಆಯುಕ್ತರು? ಒಬ್ಬ ಚುನಾವಣಾ ಆಯುಕ್ತರಿಂದ ಕೂಡಿತ್ತು. ತದನಂತರದಲ್ಲಿ ಅದು 1950ನೇ ಇಸ್ವಿಯಿಂದ ಹಿಡಿದು 1989ನೇ ಇಸ್ವಿಯವರೆಗೆ ಏಕಸದಸ್ಯ ಆಯೋಗವಾಗಿತ್ತು. ಒಬ್ಬರು ಚುನಾವಣಾ ಆಯುಕ್ತರಿದ್ದರು. ತದನಂತರದಲ್ಲಿ 1989ನೇ ಇಸ್ವಿಯಿಂದ 1993ನೇ ಇಸ್ವಿಯವರೆಗೆ ಇದು ದ್ವಿಸದಸ್ಯ ಆಯೋಗವಾಗಿ ಕಂಟಿನ್ಯೂ ಆಗುತ್ತೆ. ಸೊ ದ್ವಿಸದಸ್ಯ ಆಯೋಗವಾಗಿ ಕಂಟಿನ್ಯೂ ಆಯಿತು. ತದನಂತರದಲ್ಲಿ 1993ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಇವಾಗ 3 ಸದಸ್ಯರ ಆಯೋಗವಾಗಿ ಇದು ಮುಂದುವರಿತಾ ಇದೆ. ಸೊ ಪ್ರಸ್ತುತ ಇರುವಂಥ ಒಟ್ಟು ಚುನಾವಣಾ ಆಯುಕ್ತರ ಸಂಖ್ಯೆಯನ್ನು ನಾವು ಗಮನಿಸಿದಾಗ ಸ್ನೇಹಿತರೆ, ನಮಗೆ ಈಗ ಇರ್ತಕ್ಕಂಥ ಒಟ್ಟು ಚುನಾವಣಾ ಆಯುಕ್ತರು 3 ಜನ ಚುನಾವಣಾ ಆಯುಕ್ತರು ಇದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಈ ಚುನಾವಣಾ ಆಯೋಗ, ರಾಷ್ಟ್ರೀಯ ಮತದಾರರ ದಿನ ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಚುನಾವಣಾ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ನಡಿಲೇಬೇಕು. ಸೊ ನಡಿಲೇಬೇಕಾಗಿರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ
ವಯಸ್ಕ ಮತದಾನ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಸೊ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ ವಿವರಣೆ ಇದೆ. ಎಷ್ಟನೇ ಭಾಗದಲ್ಲಿ? 15ನೇ ಭಾಗದಲ್ಲಿ. ನಮ್ಮ ಸಂವಿಧಾನದ 15ನೇ ಭಾಗದ 324ರಿಂದ 329ನೇ ವಿಧಿಗಳವರೆಗೆ ಕೇಂದ್ರ ಚುನಾವಣಾ ಆಯೋಗವು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಅಸ್ತಿತ್ವಕ್ಕೆ ಬಂದಿದೆ ಸ್ನೇಹಿತರೆ. ಕೇಂದ್ರ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಇದು ಅಸ್ತಿತ್ವಕ್ಕೆ ಬಂದಿರುವುದು ನಮ್ಮ ಗಮನಕ್ಕೆ ಬರುತ್ತೆ. ಇಂತಹ ನಮ್ಮ ಕೇಂದ್ರ ಚುನಾವಣಾ ಆಯೋಗ, ಹಾಗಾದರೆ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಸರ್ ಈಗ ಒಂದು ವಿಷಯ, ಕೇಂದ್ರ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಓಕೆ ಒಪ್ಕೊಳ್ತೀವಿ. ಮತ್ತು ರಾಷ್ಟ್ರಪತಿ ಚುನಾವಣೆ ನಡೆಸ್ಕೊಡುತ್ತೆ, ಉಪರಾಷ್ಟ್ರಪತಿ ಚುನಾವಣೆಯನ್ನು ನಡೆಸ್ಕೊಡುತ್ತೆ. ಅದಾದ ಮೇಲೆ ನೆಕ್ಸ್ಟು ರಾಜ್ಯಗಳಲ್ಲಿ ವಿಧಾನಸಭೆ ಪ್ಲಸ್ ವಿಧಾನ ಪರಿಷತ್ತು ಇದಿಷ್ಟರ ಚುನಾವಣೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿನ ಹೊಂದಿದೆ. ಯಾವುದು? ಕೇಂದ್ರ ಚುನಾವಣಾ ಆಯೋಗ. ಲೋಕಸಭೆ ಚುನಾವಣೆ ನಡೆಸುತ್ತೆ, ರಾಜ್ಯಸಭೆ ಚುನಾವಣೆ ನಡೆಸುತ್ತೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸಿಕೊಡುತ್ತೆ, ಅದರ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳ ಚುನಾವಣೆಗಳನ್ನು ನಡೆಸುತ್ತೆ. ಸೊ ಇಡೀ ಭಾರತ ದೇಶಕ್ಕೆ ಅನ್ವಯವಾಗುವಂಗೆ ಒಂದೇ ಒಂದು ಚುನಾವಣಾ ಆಯೋಗಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಮಾಡಿಕೊಟ್ಟಿರೋದು. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ. ಸೊ ಇಂತಹ ನಮ್ಮ ಚುನಾವಣಾ ಆಯೋಗ ಸ್ನೇಹಿತರೆ, ನಾವು ಇದನ್ನು ಗಮನಹರಿಸಿ ನೋಡಿದಾಗ, ನಾವು ಮುಂದುವರೆದು ನೋಡಿದಾಗ ನಮಗೆ ಸಿಗ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗ ನೋಡಿ, ಓಕೆ, ವಯಸ್ಕ ಮತದಾನ ಪದ್ಧತಿ ನಮ್ಮ ಸಂವಿಧಾನದಲ್ಲಿ 326ನೇ ವಿಧಿ ಅಡಿಯಲ್ಲಿ, ಎಷ್ಟನೇ ವಿಧಿ ಅಡಿಯಲ್ಲಿ? 326ನೇ ವಿಧಿ ಅಡಿಯಲ್ಲಿ ನಾವು ವಯಸ್ಕ ಮತದಾನ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಏನು ಸರ್ ಇದು ವಯಸ್ಕ ಮತದಾನ ಪದ್ಧತಿ? ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವಯಸ್ಕ ಮತದಾರರು ಚುನಾವಣೆಯಲ್ಲಿ, ನೇರ ಚುನಾವಣೆಯಲ್ಲಿ ಭಾಗವಹಿಸಿ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ನಮ್ಮ ಸಂವಿಧಾನದ 326ನೇ ವಿಧಿ ಅಡಿಯಲ್ಲಿ ನಾವು ನೇರ ಚುನಾವಣೆಗೆ, ಅಂದರೆ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಈ ವಯಸ್ಕ ಮತದಾನ ಪದ್ಧತಿಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು 1998ನೇ ಇಸ್ವಿಗಿಂತ ಮುಂಚೆ, 1988ನೇ ಇಸ್ವಿಗಿಂತ ಮುಂಚೆ, 1988ನೇ ಇಸ್ವಿಗಿಂತ ಮುಂಚೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ 61ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ, 61ನೇ ತಿದ್ದುಪಡಿ ಮಾಡೋಕ್ಕಿಂತ ಮುಂಚೆ, ನಮ್ಮ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ಮಾಡೋದಕ್ಕಿಂತ ಮುಂಚೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 61ನೇ ತಿದ್ದುಪಡಿಯನ್ನು ಮಾಡೋದಕ್ಕಿಂತ ಮುಂಚೆ ನಮಗೆ ಮತದಾನದ ವಯಸ್ಸು ಎಷ್ಟಿತ್ತು ಅಂತ ಹೇಳಿದ್ರೆ 21 ವರ್ಷ ಇತ್ತು. ಎಷ್ಟು ವರ್ಷ ಇತ್ತು? 21 ವರ್ಷ ಇತ್ತು. ಅದಾದಮೇಲೆ 61ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಏನು ಮಾಡ್ತಾರೆ, ಮತದಾನದ ವಯಸ್ಸು 21 ಇದ್ದಿದ್ದನ್ನು ಅದನ್ನು 18ಕ್ಕೆ ಇಳಿಸ್ತಾರೆ. ಎಷ್ಟಕ್ಕೆ ಇಳಿಸ್ತಾರೆ? 18ಕ್ಕೆ. ಸೊ ಈಗ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವಯಸ್ಕ ಮತದಾರನೂ ಸಹ ವೋಟಿಂಗ್ಸಲ್ಲಿ ಭಾಗವಹಿಸ್ಬೋದು. ಅಂದರೆ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಂಥ ತಿದ್ದುಪಡಿ ಯಾವುದು? 61ನೇ ತಿದ್ದುಪಡಿ. ಸೊ 61ನೇ ತಿದ್ದುಪಡಿ ಇಳಿಸಿದೆ. ಸೊ ಮತದಾನದ ವಯಸ್ಸು 1988ನೇ ಇಸ್ವಿಗಿಂತ ಮುಂಚೆ ಮತದಾನದ ವಯಸ್ಸಿದ್ದಿದ್ದು ಅದು 21 ವರ್ಷ ಅಂತ ಇತ್ತು. ಅದನ್ನು ಬದಲಾವಣೆ ಮಾಡ್ತೀವಿ. ಏನಂತ ಬದಲಾವಣೆ ಮಾಡ್ತೀವಿ ನಾವು? 21ರಿಂದ 18 ವರ್ಷಕ್ಕೆ ಇಳಿಸ್ತೀವಿ. 21ರಿಂದ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಸ್ನೇಹಿತರೆ ಈ 18 ವರ್ಷಕ್ಕೆ ಅದನ್ನು ಇಳಿಸ್ತಾರೆ. ಅಂದರೆ ಈ ತಿದ್ದುಪಡಿ ಏನಿದೆಯಲ್ಲ, ಆ ತಿದ್ದುಪಡಿ ಮಾಡಿ 61ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಮತದಾನದ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಇಳಿಸಿರೋದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ. ಓಕೆ, ಸೊ ಇದು ವಯಸ್ಕ ಮತದಾನ ಪದ್ಧತಿ. ಯಾಕೆ ಸರ್ ವಯಸ್ಕ ಮತದಾನ ಪದ್ಧತಿ? ಯಾಕೆಂದರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಪದ್ಧತಿ ನಮ್ಮದಾಗಿರೋದ್ರಿಂದ ನಾವು ಲೋಕಸಭಾ ಚುನಾವಣೆಯಲ್ಲೂ ಭಾಗವಹಿಸಬೇಕು, ಆಮೇಲೆ ರಾಜ್ಯಗಳಲ್ಲಿ ಲೋಕಲ್ ಚುನಾವಣೆಗಳಾಗಿರ್ಬೋದು, ವಿಧಾನಸಭೆ ಚುನಾವಣೆಗಳಾಗಿರ್ಬೋದು, ಇವೆಲ್ಲದರಲ್ಲೂ ನಾವು ಭಾಗವಹಿಸಬೇಕಾಗುತ್ತೆ. ಸೊ ಹಾಗಾಗಿ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ನಮ್ಮನ್ನು ನಾವು ಎಲೆಕ್ಟ್ ಮಾಡಿ ನಾವು ಕಳಿಸೋದ್ರಿಂದ, ಪ್ರತಿನಿಧಿಗಳನ್ನು ಎಲೆಕ್ಟ್ ಮಾಡಿ ಕಳಿಸೋದ್ರಿಂದ ಅವರು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ, ನೀತಿ ನಿಯಮಗಳನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿನ ಅವರು ಹೊಂದಿರ್ತಾರೆ ಅಂತಕ್ಕಂಥದ್ದು ಇದು. ಆಮೇಲೆ ಭಾರತ ದೇಶದ ಸನ್ನಿವೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಅಂತಹ ಬದಲಾವಣೆಗಳೇನಾದರೂ ಆಗಿದಾವ ಸರ್? ಡೆಫಿನೆಟ್ಲಿ ಆಗಿದ್ದಾವೆ. ಈಗ ಪ್ರಮುಖವಾಗಿರ್ತಕ್ಕಂಥ ನಾವು ಚುನಾವಣಾ ಸುಧಾರಣೆಗಳನ್ನು ನೋಡೋದಾದರೆ ಏನೇನು ಮಾಡೋದು? ಕೆಲವೊಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಇಡೀ ಭಾರತ ದೇಶಕ್ಕೆ ಅನ್ವಯವಾಗುವಂಗೆ ನಾವು ಒಂದೇ ಚುನಾವಣಾ ಆಯೋಗವನ್ನು ಹೊಂದಿದ್ದೇವೆ. ಈ ಒಂದೇ ಚುನಾವಣಾ ಆಯೋಗ ಭಾರತ ದೇಶಕ್ಕೆ ನಾವು ಹೊಂದಿರೋದ್ರಿಂದ
ಇವತ್ತಿನ ನಮ್ಮ ಈ ಚುನಾವಣಾ ಆಯೋಗದ ಸನ್ನಿವೇಶದಲ್ಲಿ ಮಾತಾಡೋದಾದರೆ ಸಾಕಷ್ಟು ಆಗಿನ ಕಾಲದಿಂದ ಅಂದರೆ 1951ರಿಂದ 1952ನೇ ಇಸ್ವಿಯಿಂದ ಏನು ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದವು, ಆ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದು ಏನು ಫಸ್ಟ್ ಸರ್ಕಾರ ಫಾರ್ಮೇಷನ್ ಆಯಿತು, ಅಲ್ಲಿಂದ ಇಲ್ಲಿಯವರೆಗೂ ಲೋಕಸಭೆಗೆ 17 ಬಾರಿ ಚುನಾವಣೆಗಳು ನಡೆದಿದ್ದಾವೆ. ಎಷ್ಟು ಬಾರಿ? 17 ಬಾರಿ ಚುನಾವಣೆಗಳು ನಡೆದಿರತಕ್ಕಂಥದ್ದು. ಅಂದರೆ ಸೊ ಅಲ್ಲಿಂದ ಇಲ್ಲಿಯವರೆಗೂ ಏನು ಚುನಾವಣೆಗಳು ನಡೆದಿದ್ದಾವೋ ಆ ಎಲ್ಲ ಚುನಾವಣೆಗಳಲ್ಲೂ ನಾವು ಕೆಲವೊಂದು ಹಂತದ ಬೆಳವಣಿಗೆಗಳನ್ನು ಕಾಣ್ತಾ ಬರ್ತಾ ಇದ್ದೀವಿ. ಏನಂತ ಬೆಳವಣಿಗೆಗಳು? ಅಂಥ ಬೆಳವಣಿಗೆಗಳು ನೋಡಿ ಸ್ನೇಹಿತರೆ, ಈ ಚುನಾವಣಾ ಆಯೋಗ ಏನಿದೆಯಲ್ಲ ಇದು ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಹಂತದ ಬೆಳವಣಿಗೆಗಳನ್ನು ಕಾಣ್ತಾ ಬಂತು. ಕೆಲವೊಂದು ಬೆಳವಣಿಗೆಗಳು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ನಾನು ಮಾತಾಡೋದಾದರೆ, ಇವತ್ತು ಕೇಂದ್ರ ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆ ನಡೆಸುತ್ತೆ ಅಂತ ಹೇಳಿದೆ, ರಾಜ್ಯಸಭೆ ಚುನಾವಣೆ ನಡೆಸುತ್ತೆ ಅಂತ ಹೇಳಿದೆ, ರಾಷ್ಟ್ರಪತಿ ಚುನಾವಣೆ ನಡೆಸುತ್ತೆ ಅಂತ ಹೇಳಿದೆ, ಉಪರಾಷ್ಟ್ರಪತಿ ಚುನಾವಣೆ ನಡೆಸುತ್ತೆ ಅಂತ ಹೇಳಿದೆ. ಅದಾದಮೇಲೆ ವಿಧಾನಸಭೆ ಪ್ಲಸ್ ವಿಧಾನ ಪರಿಷತ್ತು ಚುನಾವಣೆ ನಡೆಸುತ್ತೆ ಅಂತ ಹೇಳಿದೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಚುನಾವಣಾ ವಿವಾದಗಳನ್ನು ಕೇಂದ್ರ ಚುನಾವಣಾ ಆಯೋಗನೇ ಬಗೆಹರಿಸುತ್ತೆ. ಆದ್ದರಿಂದ ಇದನ್ನು ನಾವು ಅರೆ ನ್ಯಾಯಿಕ ಸಂಸ್ಥೆ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಅರೆ ನ್ಯಾಯಿಕ ಸಂಸ್ಥೆ ಅಂಥೇಳಿ ಕರಿತೀವಿ. ಅರೆ ನ್ಯಾಯಿಕ ಸಂಸ್ಥೆ ಅಂಥೇಳಿ ಕರಿತೀವಿ. ಕೇಂದ್ರ ಚುನಾವಣಾ ಆಯೋಗವನ್ನು ಒಂದು ಅರೆ ನ್ಯಾಯಿಕ ಸಂಸ್ಥೆ ಅಂಥೇಳಿ ಕರೀತಾರೆ. ಅರೆ ನ್ಯಾಯಿಕ ಸಂಸ್ಥೆ ಅಂಥೇಳಿ ಯಾಕೆ ಅಂತ ಹೇಳಿದ್ರೆ, ಲೋಕಸಭೆ ಚುನಾವಣಾ ವಿವಾದಗಳೇನೇ ಇದ್ರೂ ಬಗೆಹರಿಸುತ್ತೆ, ರಾಜ್ಯಸಭೆ ಚುನಾವಣಾ ವಿವಾದಗಳೇನಿದ್ರೂ ಬಗೆಹರಿಸುತ್ತೆ, ರಾಜ್ಯಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತುಗಳ ಏನೇ ಚುನಾವಣಾ ವಿವಾದಗಳಿದ್ರೂ ಅವನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಇರತಕ್ಕಂಥದ್ದು ಯಾರಿಗಿದೆ? ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಇದೆ. ಸರ್, ಹಾಗಾದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳನ್ನು ಯಾರು ಬಗೆಹರಿಸ್ತಾರೆ? ಇದು ಬೇಕಾಗಿರ್ತಕ್ಕಂಥದ್ದು. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳನ್ನು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ 71ನೇ ವಿಧಿಯಡಿಯಲ್ಲಿ, ಎಷ್ಟನೇ ವಿಧಿಯಡಿಯಲ್ಲಿ? 71ನೇ ವಿಧಿಯಡಿಯಲ್ಲಿ ಭಾರತ ದೇಶದ ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತೆ. ಯಾವುದು ಬಗೆಹರಿಸುತ್ತೆ? ಭಾರತ ದೇಶದ ಸುಪ್ರೀಂ ಕೋರ್ಟ್ ಬಗೆಹರಿಸ್ತದೆ. ಸೊ ಹಾಗಾಗಿ ನಮ್ಮ ಭಾರತ ದೇಶದ ಚುನಾವಣಾ ಆಯೋಗವನ್ನು, ಕೇಂದ್ರ ಚುನಾವಣಾ ಆಯೋಗವನ್ನು ನಾವು ಏನಂತ ಕರಿತೀವಿ? ನಾವು ಕರೀತಕ್ಕಂಥದ್ದು ಇದೊಂದು ಅರೆ ನ್ಯಾಯಿಕ ಸಂಸ್ಥೆ ಅಂತೇಳಿ ಕರಿತೀವಿ. ಒಂದು ಅರೆ ನ್ಯಾಯಿಕ ಸಂಸ್ಥೆ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಈಗ ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳು ಕಂಡಿದ್ದೇವೆ. ಅಂದರೆ ನಮ್ಮ ಚುನಾವಣಾ ಆಯೋಗ ಕೆಲವೊಂದು ಬದಲಾವಣೆಗಳನ್ನು ಕಂಡಿದೆ. ಏನೇನು ಬದಲಾವಣೆಗಳನ್ನು ಕಂಡಿದೆ ಹಂತವಾಗಿ ನೋಡೋದಾದರೆ, ಸೊ ಈಗ ನೋಟಾ ಪದ್ಧತಿ ಅಂಥೇಳಿ ಮಾಡ್ಕೊಂಡಿದ್ದೀವಿ. ಕೆಲವೊಂದನ್ನು ಹೇಳ್ತೀನಿ ಅಷ್ಟೇ. ನೋಟಾ ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ. ಏನು ನೋಟಾ ಪದ್ಧತಿ? ಅಭ್ಯರ್ಥಿಯನ್ನು ತಿರಸ್ಕರಿಸುವಂಥ ವಿಧಾನ. ನೋಟಾ, NOTA, ನೋಟಾ, ನನ್ ಆಫ್ ದಿ ಎಬೋವ್ ಅಂಥೇಳಿ. ನನ್ ಆಫ್ ದಿ ಎಬೋವ್, ಅಭ್ಯರ್ಥಿಯನ್ನು ತಿರಸ್ಕರಿಸುವಂಥ ವಿಧಾನ ಅಂಥೇಳಿ ಕರಿತೀವಿ. ಅಭ್ಯರ್ಥಿಯನ್ನು ತಿರಸ್ಕರಿಸುವಂಥ ವಿಧಾನ ನನ್ ಆಫ್ ದಿ ಎಬೋವ್. ಅಂದರೆ ಇವರು ಯಾರನ್ನೂ ಚಾಯ್ಸ್, ಅಂದರೆ ನಮಗೆ ಯಾರೂ ಇಷ್ಟ ಇಲ್ಲದೆ ಇದ್ದಾಗ, ಅಭ್ಯರ್ಥಿಗಳು ಯಾರೂ ಸಹ ನಮಗೆ ಇಷ್ಟ ಇಲ್ಲದೆ ಇದ್ದಾಗ ಅಂಥ ಸಂದರ್ಭದಲ್ಲಿ ನಾವು ನೋಟಾವನ್ನು ಒತ್ತಬಹುದು. ಈ ನೋಟಾ ಪದ್ಧತಿಯನ್ನು ಫಸ್ಟ್ ಟೈಮ್ ಅಳವಡಿಸ್ಕೊಂಡಿದ್ದು 1989ನೇ ಇಸ್ವಿಯಲ್ಲಿ. 1989ನೇ ಇಸ್ವಿಯಲ್ಲಿ ಪೋಲ್ಯಾಂಡ್ನಲ್ಲಿ ಪ್ರಪ್ರಥಮ ಬಾರಿಗೆ ಈ ನೋಟಾ ಪದ್ಧತಿಯನ್ನು ಅಳವಡಿಸ್ಕೊಳ್ತಾರೆ. ಯಾವುದರಲ್ಲಿ? ಪೋಲ್ಯಾಂಡ್ನಲ್ಲಿ ನಾವು ಪ್ರಪ್ರಥಮ ಬಾರಿಗೆ ನೋಡೋದಾದರೆ ನಾವು ಈ ನೋಟಾ ಪದ್ಧತಿಯನ್ನು ಪೋಲ್ಯಾಂಡ್ ಎಂಬತಕ್ಕಂಥದ್ದು ಅಳವಡಿಸ್ಕೊಳುತ್ತೆ. ಪೋಲ್ಯಾಂಡ್ ಅಳವಡಿಸ್ಕೊಳುತ್ತೆ. ನೋಟಾ ಪದ್ಧತಿಯನ್ನು ಅಳವಡಿಸ್ಕೊಂಡಂಥ ಮೊದಲ ರಾಷ್ಟ್ರ ಪೋಲ್ಯಾಂಡ್ನಲ್ಲಿ ಫಸ್ಟ್ ಟೈಮ್ ನೋಟಾ ಪದ್ಧತಿ. ಅದಾದಮೇಲೆ ನಮ್ಮ ಇಂಡಿಯಾದ ಸನ್ನಿವೇಶಕ್ಕೆ ಬಂದಾಗ 2014ರ ಪಂಚರಾಜ್ಯ ಚುನಾವಣೆಗಳು ನಡೀತಾವೆ. ಪಂಚರಾಜ್ಯ ಚುನಾವಣೆಗಳಲ್ಲಿ ನಾವು ಫಸ್ಟ್ ಟೈಮು ನೋಟಾ ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ 2014ನೇ ಇಸ್ವಿಯಲ್ಲಿ ಪಂಚರಾಜ್ಯ ಚುನಾವಣೆಗಳಲ್ಲಿ ನಾವು ನೋಟಾ ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದು. ಓಕೆ, ನೋಟಾ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಆಮೇಲೆ ಇನ್ನು EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೇಳಿ ಕರಿತೀವಿ. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಬಂದಾಗ, ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇವಾಗೆಲ್ಲ ನಾವು ಮುಂಚೆ ಏನು ಮಾಡ್ತಿದ್ವಿ? ಮುಂಚೆ ನಾವು ವೋಟಿಂಗ್ಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನಾವು ಕೈಯಿಂದ ಒತ್ತು ಬರ್ತಿದ್ವಿ. ಅಂದರೆ ಮುಂಚೆ ನಾವು ಏನು ಮಾಡ್ತಿದ್ವಿ? ಸೀಲ್ ಟೈಪ್ ಕೊಡ್ತಾಯಿದ್ರು, ಆ ಟೈಪ್ ಒತ್ತು ಬರ್ತಾಯಿದ್ವಿ. ಬಟ್ ಇವಾಗ ಹಾಗಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ? ಇವಾಗ ನಾವು EVM ಅಂತೇಳಿ ಒಂದು ಮಷಿನ್, ಇದು ಮಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೇಳಿ ಕರಿತೀವಿ. EVM ಇದರ ವಿಸ್ತಾರ ರೂಪ EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೇಳಿ. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನನ್ನು ಬಳಸೋದ್ರ ಮೂಲಕ ನಾವು ಏನು ಮಾಡ್ತಾಯಿದ್ದೀವಿ? ವೋಟಿಂಗ್ಸನ್ನು ಮಾಡ್ತಾಯಿದ್ದೀವಿ ಇವಾಗ. ಸರ್, ಈಗ ಹಾಗೆ ಲೆಕ್ಕಾಚಾರ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ನಮ್ಮ ಕೇರಳ ರಾಜ್ಯದಲ್ಲಿ 1982ನೇ ಇಸ್ವಿಯಲ್ಲಿ
ಫಸ್ಟ್ ಟೈಮ್ ಸಾಂಕೇತಿಕವಾಗಿ ಒಂದೆರಡು ಕಡೆ ಬಳಸ್ತೀವಿ ನಾವು ಕೇರಳದಲ್ಲಿ. 1982ನೇ ಇಸ್ವಿಯಲ್ಲಿ EVM ಅನ್ನು ನಾವು ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನನ್ನು ಫಸ್ಟ್ ಟೈಮ್ ನಾವು ಸಾಂಕೇತಿಕವಾಗಿ ಕೇರಳದಲ್ಲಿ ಒಂದೆರಡು ಕಡೆ ಬಳಸ್ತೀವಿ. ಒಂದೆರಡು ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳಲ್ಲಿ ಬೇಸಿಕಲಿ ಸ್ಟಾರ್ಟಿಂಗಲ್ಲಿ ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಕೇರಳದಲ್ಲಿ. ಅದಾದಮೇಲೆ ತಮಿಳುನಾಡಿನಲ್ಲಿ ಈ ತಮಿಳುನಾಡಿನಲ್ಲಿ ನಾವು ತದನಂತರದಲ್ಲಿ ನಾವು ಈ ವೋಟಿಂಗ್ ಮಷಿನನ್ನು ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನನ್ನು ಸಂಪೂರ್ಣ ಪ್ರಮಾಣದಲ್ಲಿ ಅಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಸೊ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಆಮೇಲೆ ಗುರುತಿನ ಚೀಟಿ, ಇವತ್ತು ನಾವು ವೋಟರ್ ಐ ಡಿ ಅಂತ ಹೇಳಿ ಕರಿತೀವಿ. ಇವತ್ತು ನಾವು ವೋಟಿಂಗ್ಸ್ ಮಾಡಬೇಕಾದ್ರೆ ಇವತ್ತು ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ ಅಂತ ಹೇಳಿ ಕರಿತೀವಿ. ಈ ವೋಟರ್ ಐ ಡಿ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಮುಂಚೆ ವೋಟರ್ ಐ ಡಿ ವಿಧಾನ ಇರಲಿಲ್ಲ. ಮುಂಚೆ ಏನಿತ್ತು, ಚುನಾವಣಾ ಆಯೋಗ ತಮಗೆ ಬೇಕಾಗಿರ್ತಕ್ಕಂಥ ವಯಸ್ಕರದು ಲೀಸ್ಟ್ ಮಾಡ್ಕೊಳ್ತಾ ಇತ್ತು. ಲೀಸ್ಟ್ ಮಾಡ್ಕೊಂಡು ಹೋಗ್ತಾ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇತ್ತು. ಸೊ ನಾವು ಆ ಚೀಟಿಯಲ್ಲಿ ಒಂದೊಂದು ಚೀಟಿಯಲ್ಲಿ ಬರೆಸ್ಕೊಂಡು ಹೋಗೋದಿತ್ತು. ಡೈರೆಕ್ಟಾಗಿ ಹೋಗಿ ನಾವು ವೋಟಿಂಗ್ಸನ್ನು ಮಾಡ್ಬೋದಿತ್ತು. ಎಲ್ಲಿವರೆಗೂ ವೋಟಿಂಗ್ಸನ್ನು ಮಾಡ್ಬೋದಿತ್ತು? 1993ನೇ ಇಸ್ವಿಯವರೆಗೂ ನೇರವಾಗಿ ನಾವು ವೋಟಿಂಗ್ಸನ್ನು ಮಾಡಲಿಕ್ಕೆ ಅವಕಾಶವಿತ್ತು. 1993ನೇ ಇಸ್ವಿಗೆ ಯಾವಾಗ ಇದು ವೋಟಿಂಗ್ಸನ್ನು ಮಾಡಿದ್ವು ಅಂದರೆ ಅಲ್ಲಿವರೆಗೂ ನಾವು ನೇರವಾಗಿ ವೋಟಿಂಗ್ಸ್ ಮಾಡ್ಬೋದಿತ್ತು. ಬಟ್ ಇಲ್ಲಿ TN ಶೇಷನ್ ಸಮಿತಿ ಅಂಥೇಳಿ ರಚನೆ ಆಗುತ್ತೆ. ಒಬ್ಬ ಚುನಾವಣಾ ಆಯುಕ್ತರು TN ಶೇಷನ್. ಈ TN ಶೇಷನ್ ಸಮಿತಿ ಶಿಫಾರಸು ಮಾಡುತ್ತೆ. ಅಂದರೆ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಗುರುತಿನ ಚೀಟಿಯನ್ನು ಅಳವಡಿಸಿಕೊಂಡಿದ್ದು, ನಾವು ಗುರುತಿನ ಚೀಟಿ ವಿಧಾನ ವೋಟರ್ ಐ ಡಿಯನ್ನು ಬಳಸಿಕೊಂಡಿದ್ದು 1993ರ ನಂತರದಲ್ಲಿ ಅದು TN ಶೇಷನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನಾವು ವೋಟರ್ ಐ ಡಿ ಪದ್ಧತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತಕ್ಕಂಥದ್ದು. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಸ್ನೇಹಿತರೆ, ಇವತ್ತು ನಾವು ಚುನಾವಣಾ ಆಯೋಗದ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ರೂಲ್ಸ್ಗಳನ್ನು ನಾವು ಬ್ರೇಕ್ ಮಾಡಬಾರ್ದು. ಬ್ರೇಕ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಚುನಾವಣಾ ಆಯೋಗದ ವಿರುದ್ಧವಾಗಿ ಚುನಾವಣಾ ಆಯೋಗ ನಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥ ಅಧಿಕಾರ ಇದೆ. ಸೊ ಹಾಗಾಗಿ ಎಲ್ಲ ಚುನಾವಣೆಗಳನ್ನು ಒಂದು ಸುವ್ಯವಸ್ಥಿತವಾಗಿ, ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆನ ಮಾಡಿಕೊಂಡು ಒಂದು ಸುವ್ಯವಸ್ಥಿತವಾಗಿ ಒಂದು ಚುನಾವಣೆಗಳನ್ನು ನಡೆಸ್ಕೊಂಡು ಹೋಗುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಚುನಾವಣಾ ಆಯೋಗ ಹೊಂದಿದೆ. ಕೇಂದ್ರ ಚುನಾವಣಾ ಆಯೋಗ ಹೊಂದಿದೆ. ಸೊ ಇದಿಷ್ಟು ಅಂಶಗಳು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶಗಳು. ಪ್ರಿಯ ಸ್ನೇಹಿತರೆ, ಇವತ್ತು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ನೋಡಿದ್ದು ರಾಷ್ಟ್ರೀಯ ಮತದಾರರ ದಿನ ಏನು ಅಂಥೇಳಿ. ರಾಷ್ಟ್ರೀಯ ಮತದಾರರ ದಿನ. ಒನ್ಸ್ ಅಗೇನ್ ಮೈ ಡಿಯರ್ ಆಲ್ ಫ್ರೆಂಡ್ಸ್, ನಿಮಗೆ ಗೊತ್ತಿರಲಿ, ಸೊ ಜನವರಿ 25 ಬಂತು ಅಂತ ಅಂದರೆ ಪ್ರತಿಯೊಬ್ಬ ಭಾರತೀಯ ತನ್ನ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ದಿನ. ಈ ರಾಷ್ಟ್ರೀಯ ಮತದಾರರ ದಿನದ ಪ್ರಾಮುಖ್ಯತೆಯನ್ನು ಅರಿತು ಪ್ರತಿಯೊಬ್ಬ ವ್ಯಕ್ತಿನೂ ಸಹ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಬೇಕಾಗಿರೋದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಸ್ನೇಹಿತರೆ. ಸೊ ಬೇಕಾಗಿರ್ತಕ್ಕಂಥ ಪ್ರಜೆಗಳ ಉದ್ಧಾರಕ್ಕಾಗಿ ಇರುವಂಥ ಅತ್ಯುತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಮ್ಮ ಚುನಾವಣಾ ಆಯೋಗ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಭಾರತ ದೇಶದ ಸಂವಿಧಾನದಲ್ಲಿ ನಮಗೆ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ. ದಯವಿಟ್ಟು ಇದರ ಸದುಪಯೋಗವನ್ನು ನಾವೆಲ್ಲ ಪಡ್ಕೋಬೇಕಾಗಿರೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇದೇ ರೀತಿ ಪ್ರತಿ ವರ್ಷ ಜನವರಿ 25ನೇ ತಾರೀಕನ್ನು ನಾವು ಮತ್ತೆ ರಾಷ್ಟ್ರೀಯ ಮತದಾರರ ದಿನ ಅಂಥೇಳಿ ಆಚರಣೆ ಮಾಡೋಣ. ಮತ್ತೆ ಸಿಗೋಣ. ಮತ್ತೆ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾಣ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ. ದಯವಿಟ್ಟು ಮರಿಬೇಡಿ, ನಮ್ಮದು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್. ಈ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ಸ್ಪರ್ಧಾರ್ಥಿಗಳಿಗೋಸ್ಕರನೇ ಇರುವಂಥ ಒಂದು ಚಾನಲ್. ಸೊ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಕೊಡ್ತಾ ಬರ್ತಿರ್ತೀವಿ. ನಮ್ಮ ಸಂಸ್ಥೆಯ ಎಲ್ಲ ಹೆಮ್ಮೆಯ ಸಂಪನ್ಮೂಲ ವ್ಯಕ್ತಿಗಳು ನಿಮಗೋಸ್ಕರ ಸತತವಾಗಿ ಶ್ರಮವನ್ನು ಹಾಕ್ತಿರ್ತೀವಿ. ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮಗೆ ನಮಸ್ಕಾರವನ್ನು ಹೇಳ್ತಾ ಮತ್ತೊಮ್ಮೆ ರಾಷ್ಟ್ರೀಯ ಮತದಾರರ ದಿನದ ಶುಭಾಶಯಗಳು. ನಮಸ್ಕಾರ. ಮತ್ತೆ ಸಿಗೋಣ.